ಯೋಚನೆ ಮಾಡಿ, ಒಂದು ಮದುವೆ, ವರ್ಷಗಟ್ಲೆ ಇಬ್ರೂ ಬೇರೆ ಬೇರೆ ಇದ್ದಾರೆ, ಪ್ರೀತಿ ವಿಶ್ವಾಸ ಅನ್ನೋದೆಲ್ಲ ಅದು ಪೂರ್ತಿ ಮಾಯವಾಗಿದೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಅಥವಾ ಸಂಗಾತಿಯ ಹಠದಿಂದಾಗಿ ವಿಚ್ಛೇದನ ಸಿಗದೆ ಕೇವಲ ಒಂದು ಕಾಗದದ ಮೇಲೆ ಮಾತ್ರ ಆ ಸಂಬಂಧ ಜೀವಂತವಾಗಿದೆ. ಹೀಗೆ ಒಂದು ಸತ್ತುಹೋದ ಮದುವೆಯಲ್ಲಿ ಸಿಕ್ಕಾಕೊಂಡವರಿಗೆ ಕಾನೂನಿನಲ್ಲಿ ಏನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ. ಮತ್ತೆ ಇತ್ತೀಚೆಗೆ ಈ ವಿಷಯದಲ್ಲಿ ಒಂದು ದೊಡ್ಡ ಬೆಳವಣಿಗೆಯಾಗಿದೆ ಅಂತಾನೆ ಹೇಳಬಹುದು. ನಾವು ಮಾತಾಡ್ತಿರೋದು ಶಿಲ್ಪಾ ಶೈಲೇಶ್ ವಿರುದ್ಧ ವರುಣ್ ಶ್ರೀನಿವಾಸನ್ ಪ್ರಕರಣದಲ್ಲಿ ಬಂದ ಸುಪ್ರೀಂ ಕೋರ್ಟಿನ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ. ಓ ಹೌದು, ಇದರ ಬಗ್ಗೆ ನಾನು ಕೇಳಿದ್ದೆ. ಇದನ್ನ ಕೇವಲ ಒಂದು ಕೇಸ್ ಅಂತ ನೋಡೋದು ಸರಿಯಲ್ಲ. ಇದನ್ನ ಹೇಗೆ ಅಂದ್ರೆ ಎರಡು ತತ್ವಗಳ ನಡುವಿನ ಒಂದು ಸಂಘರ್ಷ ಅಂತ ನೋಡಬೇಕು. ಒಂದು ಕಡೆ ಬರೆದಿಟ್ಟಿರುವ ಕಠಿಣ ಕಾನೂನು, ಅಂದ್ರೆ ನಮ್ಮ ಹಿಂದೂ ವಿವಾಹ ಕಾಯ್ದೆಯ ನಿಯಮಗಳು. ಇನ್ನೊಂದು ಕಡೆ ಸಾಂವಿಧಾನಿಕ ನ್ಯಾಯ, ಅಂದ್ರೆ ನಮ್ಮ ಸಂವಿಧಾನದ ಆರ್ಟಿಕಲ್ 142. ಆರ್ಟಿಕಲ್ 142 ಇದನ್ನೇ ಅಲ್ವಾ ಸುಪ್ರೀಂ ಕೋರ್ಟಿನ ಸೂಪರ್ ಪವರ್ ಅಂತ ಕರೆಯೋದು? ಹೌದು ಹೌದು, ಪರ್ಫೆಕ್ಟಾಗಿ ಹೇಳಿದ್ರಿ. ಇದೊಂದು ಸೂಪರ್ ಪವರ್ ಇದ್ದ ಹಾಗೆ. ಅಂದ್ರೆ ಸಾಮಾನ್ಯ ಕಾನೂನಿನಿಂದ ನ್ಯಾಯ ಸಿಗೋದು ಕಷ್ಟವಾದಾಗ, ಜನರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಸಂವಿಧಾನವೇ ಸುಪ್ರೀಂ ಕೋರ್ಟಿಗೆ ಕೊಟ್ಟಿರುವ ಒಂದು ವಿಶೇಷ ಅಸ್ತ್ರ ಅಲ್ವಾ? ಖಂಡಿತ. ಇದೊಂದು ಅಸಾಧಾರಣ ಅಧಿಕಾರ. ಕಾನೂನು ಪುಸ್ತಕದಲ್ಲಿರೋ ನಿಯಮದಿಂದ ಒಬ್ಬ ವ್ಯಕ್ತಿಗೆ ನ್ಯಾಯ ಸಿಗೋದಕ್ಕಿಂತ ಸಂಕಟವೇ ಜಾಸ್ತಿಯಾದಾಗ ಆ ನಿಯಮಗಳನ್ನ ಬದಿಗೊತ್ತಿ ಸಂಪೂರ್ಣ ನ್ಯಾಯ ಒದಗಿಸಲು ಸುಪ್ರೀಂ ಕೋರ್ಟ್ ಈ ಅಧಿಕಾರ ಬಳಸಬಹುದು. ಈ ತೀರ್ಪಿನಲ್ಲಿ ಆ ಅಧಿಕಾರದ 3 ಪ್ರಮುಖ ಅಂಶಗಳನ್ನ ಕೋರ್ಟ್ ಸ್ಪಷ್ಟಪಡಿಸಿದೆ. ಓಕೆ, ಹಾಗಿದ್ರೆ ಆ 3 ಅಂಶಗಳು ಯಾವು? ಮೊದಲನೇದ್ರಿಂದ ಶುರು ಮಾಡೋಣ. ಮೊದಲನೇದು, ಪರಸ್ಪರ ಒಪ್ಪಿಗೆಯ ವಿಚ್ಛೇದನಕ್ಕಿರೋ 6 ತಿಂಗಳ ಕಡ್ಡಾಯ ಕೂಲಿಂಗ್ ಆಫ್ ಪೀರಿಯಡ್ ಇದೆಯಲ್ಲ, ಹೌದು ಹೌದು, ಅದನ್ನ ಮನ್ನಾ ಮಾಡುವ ಅಧಿಕಾರ. ಅಂದ್ರೆ ದಂಪತಿ ಈಗಾಗ್ಲೇ ತುಂಬಾ ಸಮಯದಿಂದ ಬೇರೆ ಇದ್ದು ಇಬ್ರಿಗೂ ಒಟ್ಟಿಗೆ ಬಾಳಲು ಸಾಧ್ಯವೇ ಇಲ್ಲ ಅಂತ ನ್ಯಾಯಾಲಯಕ್ಕೆ ಮನವರಿಕೆಯಾದ್ರೆ ಆ 6 ತಿಂಗಳು ಕಾಯುವ ಅಗತ್ಯವಿಲ್ಲ ಅಂತ ತೀರ್ಪು ಕೊಡ್ಬೋದು. ಇದು ಅರ್ಥವಾಗುತ್ತೆ. ಯಾಕಂದ್ರೆ ವರ್ಷಗಟ್ಲೆ ಯೋಚಿಸಿ ನಿರ್ಧಾರಕ್ಕೆ ಬಂದವರಿಗೆ ಆ 6 ತಿಂಗಳು ಕಾಯೋದು ಸುಮ್ನೆ ಸಮಯ ವ್ಯರ್ಥ ಅಷ್ಟೇ. ಸರಿ, ಎರಡನೇ ಅಂಶ ಇದಕ್ಕಿಂತಲೂ ಹೆಚ್ಚು ಮಹತ್ವದ್ದು ಅಂತ ಕೇಳಿದ್ದೇನೆ. ಹೌದು, ಇದು ಬಹಳ ಮುಖ್ಯವಾದ್ದು. ಸರಿಪಡಿಸಲಾಗದಂತೆ ಮುರಿದು ಹೋದ ಮದುವೆ, ಇಂಗ್ಲಿಷ್ನಲ್ಲಿ ಇರ್ರಿಟ್ರೀವಬಲ್ ಬ್ರೇಕ್ಡೌನ್ ಆಫ್ ಮ್ಯಾರೇಜ್ ಅಂತಾರೆ. ಇದರ ವಿಶೇಷತೆ ಏನಂದ್ರೆ ಸಂಗಾತಿಗಳಲ್ಲಿ ಒಬ್ರು ಒಪ್ಪಿಗೆ ಕೊಡದಿದ್ರೂ ಸಹ ಸುಪ್ರೀಂ ಕೋರ್ಟ್ ವಿಚ್ಛೇದನ ನೀಡಬಹುದು. ಒಂದು ನಿಮಿಷ, ಇದು ಸ್ವಲ್ಪ ಗೊಂದಲ ಅನ್ನಿಸ್ತಾ ಇದೆ. ಒಬ್ರು ಒಪ್ಪದೇ ಇದ್ರೂ ಕೋರ್ಟ್ ವಿಚ್ಛೇದನ ಕೊಡುತ್ತೆ ಅಂದ್ರೆ ಅದನ್ನ ಇನ್ನೊಬ್ಬರ ಮೇಲೆ ಹೇರ್ದ ಹಾಗೆ ಆಗಲ್ವಾ? ಒಳ್ಳೆ ಪ್ರಶ್ನೆ. ಇದರ ದುರ್ಬಳಕೆ ಆಗೋ ಸಾಧ್ಯತೆ ಇಲ್ವಾ? ಉದಾಹರಣೆಗೆ, ಆರ್ಥಿಕವಾಗಿ ದುರ್ಬಲರಾಗಿರುವ ಸಂಗಾತಿಗೆ ಇದರಿಂದ ಅನ್ಯಾಯ ಆಗ್ಬಹುದಲ್ಲ? ಖಂಡಿತ, ಈ ಆತಂಕ ನ್ಯಾಯಾಲಯಕ್ಕೂ ಇತ್ತು. ಅದಕ್ಕೆ ಇದು ಎಲ್ಲಾ ಪ್ರಕರಣಗಳಿಗೂ ಅನ್ವಯಿಸಲ್ಲ. ಸುಪ್ರೀಂ ಕೋರ್ಟ್ ಇದನ್ನ ತುಂಬಾ ಲಘುವಾಗಿ ತಗೊಳ್ಳೋದಿಲ್ಲ. ಮದುವೆ ನಿಜವಾಗಿಯೂ ಸತ್ತೋಗಿದೆ, ಅದನ್ನು ಸರಿಪಡಿಸಲು ಯಾವುದೇ ಅವಕಾಶ ಉಳಿದಿಲ್ಲ, ಇಬ್ರೂ ವರ್ಷಗಟ್ಲೆಯಿಂದ ಬೇರೆ ಇದ್ದಾರೆ, ಸಂಧಾನದ ಪ್ರಯತ್ನಗಳೆಲ್ಲ ವಿಫಲವಾಗಿವೆ ಅಂತ ಸಂಪೂರ್ಣವಾಗಿ ಖಾತ್ರಿ ಆದ್ಮೇಲೆ ಅಷ್ಟೇ ಅಧಿಕಾರ ಬಳಸತ್ತೆ. ಇಲ್ಲಿ ಯಾರ ತಪ್ಪು ಅಂತ ಹುಡುಕೋ ಬದಲು ಸಂಬಂಧದ ವಾಸ್ತವವೇನು ಅನ್ನೋದಕ್ಕೆ ಕೋರ್ಟ್ ಹೆಚ್ಚು ಒತ್ತು ಕೊಡ್ತಿದೆ. ಮುರಿದು ಹೋದ ಸಂಬಂಧವನ್ನು ಕಾನೂನಿನ ಮೂಲಕ ಜೀವಂತ ಇಡೋದೇ ಒಂದು ರೀತಿಯ ಕ್ರೌರ್ಯ ಅನ್ನೋದು ನ್ಯಾಯಾಲಯದ ಅಭಿಪ್ರಾಯ. ಓಕೆ, ಅಂದ್ರೆ ಇದು ತಪ್ಪಿತಸ್ಥ ಸಿದ್ಧಾಂತದಿಂದ, ಅಂದ್ರೆ ಫಾಲ್ಟ್ ಥಿಯರಿಯಿಂದ ಹೊರಬಂದು ವಾಸ್ತವವನ್ನು ಒಪ್ಕೊಳ್ಳುವ ಒಂದು ಪ್ರಯತ್ನ. ಸರಿ, ಈಗ 3ನೇ ಅಂಶಕ್ಕೆ ಬರೋಣ. 3ನೇದು, ವಿಚ್ಛೇದನೆ ನೀಡುವಾಗಲೇ ಅದರ ಜೊತೆಗಿರುವ ಇತರೆ ಪ್ರಕರಣಗಳನ್ನು ಅಂತ್ಯಗೊಳಿಸುವುದು. ಅಂದ್ರೆ ವರದಕ್ಷಿಣೆ ಕಿರುಕುಳ ಕೇಸ್, ಅಂದ್ರೆ ಸೆಕ್ಷನ್ 498A ಅಥವಾ ಕೌಟುಂಬಿಕ ದೌರ್ಜನ್ಯದಂತಹ ಕ್ರಿಮಿನಲ್ ಪ್ರಕರಣಗಳನ್ನು ರದ್ದುಗೊಳಿಸುವ ಅಧಿಕಾರ. ಇದರಿಂದ ಆ ದಂಪತಿ ಎಲ್ಲಾ ಕಾನೂನು ಹೋರಾಟಗಳನ್ನು ಒಂದೇ ಬಾರಿಗೆ ಮುಗಿಸಿ ತಮ್ಮ ಜೀವನದಲ್ಲಿ ಮುಂದೆ ಸಾಗಬಹುದು. ಇದು ನಿಜಕ್ಕೂ ಆಶ್ಚರ್ಯಕರ. ವಿಚ್ಛೇದನ ಒಂದು ಸಿವಿಲ್ ಕೇಸ್, ಆದ್ರೆ 498A ಒಂದು ಕ್ರಿಮಿನಲ್ ಕೇಸ್. ಸುಪ್ರೀಂ ಕೋರ್ಟ್ ಹೀಗೆ ಎರಡನ್ನೂ ಒಟ್ಟಿಗೆ ಸೇರಿಸಿ ಒಂದು ಕ್ರಿಮಿನಲ್ ಕೇಸನ್ನೇ ರದ್ದು ಮಾಡಬಹುದಾ? ಸಹಜವಾಗಿ ಈ ಪ್ರಶ್ನೆ ಬರುತ್ತೆ. ಆದರೆ ನ್ಯಾಯಾಲಯದ ಉದ್ದೇಶ ಸಂಪೂರ್ಣ ನ್ಯಾಯ ನೀಡುವುದು. ಹಲವು ಬಾರಿ ಇಂತಹ ಕ್ರಿಮಿನಲ್ ಪ್ರಕರಣಗಳನ್ನು ವಿಚ್ಛೇದನದಲ್ಲಿ ಮೇಲುಗೈ ಸಾಧಿಸಲು ಒಂದು ಅಸ್ತ್ರವಾಗಿ ಬಳಸಿರಬಹುದು. ಆ ಕೇಸುಗಳು ಕೇವಲ ಸೇಡು ತೀರಿಸಿಕೊಳ್ಳಲು ಹಾಕಿರುವುದು ಅಂತ ನ್ಯಾಯಾಲಯಕ್ಕೆ ಅನಿಸಿದರೆ ಮತ್ತು ಎಲ್ಲವನ್ನೂ ಒಟ್ಟಿಗೆ ಮುಗಿಸುವುದೇ ಇಬ್ಬರಿಗೂ ಒಳ್ಳೆಯದು ಎಂದೆನಿಸಿದರೆ ಮಾತ್ರ ಈ ಅಧಿಕಾರ ಬಳಸ್ತದೆ. ಇದು ಎಲ್ಲರಿಗೂ ಒಂದು ಕ್ಲೀನ್ ಸ್ಲೇಟ್ ಕೊಡುವ ಪ್ರಯತ್ನ.
ಓಕೆ, ಇದು ಸ್ಪಷ್ಟವಾಯಿತು. ಹಾಗಿದ್ರೆ ಈ ತೀರ್ಪಿನಿಂದ ಎಲ್ಲರೂ ತಮ್ಮ ಹತ್ತಿರದ ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ನಮ್ಮ ಮದ್ವೆ ಮುಗ್ದೋಗಿದೆ, ತಕ್ಷಣ ವಿಚ್ಛೇದನೆ ಕೊಡಿ ಅಂತ ಕೇಳಬಹುದಾ? ಖಂಡಿತ ಇಲ್ಲ. ಇಲ್ಲೇ ಎಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಯಾವುದೇ ಹೈಕೋರ್ಟ್ ಅಥವಾ ಕೌಟುಂಬಿಕ ನ್ಯಾಯಾಲಯಕ್ಕೆ ಇರುವ ಅಧಿಕಾರವಲ್ಲ. ಹಾಗಾ? ಇದು ಕೇವಲ ಸುಪ್ರೀಂ ಕೋರ್ಟ್ಗೆ ಮಾತ್ರ ಇರುವ ವಿಶೇಷ ಅಧಿಕಾರ. ವರ್ಷಗಟ್ಲೆ ಕಾನೂನು ಹೋರಾಟ ಮಾಡಿ ಎಲ್ಲಾ ಹಂತಗಳನ್ನು ದಾಟಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣಗಳಿಗೆ ಮಾತ್ರ ಇದು ಅನ್ವಯ. ಇದು ತ್ವರಿತ ವಿಚ್ಛೇದನಕ್ಕೆ ಇರುವ ಶಾರ್ಟ್ಕಟ್ ಖಂಡಿತ ಅಲ್ಲ. ಹಾಗಾಗಿ ಇದು ದಶಕಗಳಿಂದ ಕಾನೂನು ಚಕ್ರವ್ಯೂಹದಲ್ಲಿ ಸಿಲುಕಿದವರಿಗೆ ಒಂದು ಆಶಾಕಿರಣ. ಕಠಿಣ ನಿಯಮಗಳಿಗಿಂತ ಹೆಚ್ಚಾಗಿ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಮುಂದೆ ಸಾಗುವ ಹಕ್ಕನ್ನು ಗೌರವಿಸುವ ಒಂದು ಮಾನವೀಯ ಹೆಜ್ಜೆ ಇದು. ಹೌದು. ಕೊನೆಯದಾಗಿ ಕೇಳುಗರು ಯೋಚನೆ ಮಾಡಲು ಇಲ್ಲೊಂದು ಪ್ರಶ್ನೆ ಇದೆ. ಒಂದು ಸಂಬಂಧ ಭಾವನಾತ್ಮಕವಾಗಿ, ಮಾನಸಿಕವಾಗಿ ಸಂಪೂರ್ಣವಾಗಿ ಮುಗ್ದು ಹೋದಾಗ ಅದನ್ನ ಕೇವಲ ಕಾನೂನಿನ ಬಲದಿಂದ ಜೀವಂತವಾಗಿಡುವ ಅಧಿಕಾರ ಸರ್ಕಾರಕ್ಕೆ ಇರಬೇಕೇ, ಅಥವಾ ಈ ತೀರ್ಪು ಮಾನವ ಗಣತೆಯನ್ನು ಗುರುತಿಸುವತ್ತ ಇಟ್ಟಿರುವೊಂದು ಅಗತ್ಯ ಹೆಜ್ಜೆಯೇ?